ನಮ್ಮ ಮುಕುಂದೂರು ಸ್ವಾಮಿಗಳು ಗೊತ್ತಿರುತ್ತೆ, ತುಂಬ ಜನರು ಏಗ್ದಾಗೆಲ್ಲೈತೆ ಓದ್ದವ್ರಿಗೆ ಹೇಳ್ತಾರೆ ಅವರು. ಅದೊಂದು ಸಣ್ಣ ಹರಿಯುವ ತೊರೆಯನ್ನು ನೋಡ್ತಾ ನೋಡ್ತಾ ಅಲ್ಲೇ ನೋಡ್ತೀವಿ, ಏನು ಅದನ್ನೇನು ಅವಾಗಿಂದ ನೋಡ್ತಲೇ ಇದ್ರಿ, ಬೆಳಗಿಂದ ಸಾಯಂಕಾಲ ತನಕ ನೋಡೋದು ಅದನ್ನು. ಏನು ಹಾಗೆ ನೋಡ್ತಿದ್ದೀರಿ ಅಂತ ಹೇಳಿದ್ರೆ, ಅಲ್ಲ ಇಲ್ಲಿ ಗುಳ್ಳೆ ಅಲ್ಲಿ ತನಕ ಗುಳ್ಳೆ ಇಲ್ಲ, ಇಲ್ಲಿ ಬಂದು ಗುಳ್ಳೆ ಆಗುತ್ತೆ ಮತ್ತು ಗುಳ್ಳೆ ಅಲ್ಲಿಂದ ಹರಿದು ಹೋಗಿ ಅಲ್ಲಿ ಮಾಯವಾಗಿಬಿಡುತ್ತೆ. ಅದರಲ್ಲೇನು ವಿಶೇಷ ಅಂದರೆ ಬದುಕು ಹಾಗೆ ಅಲ್ವಾ, ಯಾವುದೋ ಕಾರಣಕ್ಕೆ ಇಲ್ಲಿ ಹುಟ್ಟುತ್ತೇವೆ, ಹುಟ್ಟಾದ್ಮೇಲೆ ಒಂದು ಗುಳ್ಳೆ ಆಗ್ತೀವಿ, ಸಂಸಾರದ ಹಾಗೆ ಬಂದು ಅಲ್ಲಿ ಒಡೆದೋಗ್ಬಿಡುತ್ತೆ, ಅಲ್ಲಿಗೆ ನಮ್ಮ ಈ ಪ್ರಯಾಣ ಮುಗಿದೋಗುತ್ತೆ. ಈ ಥರ ಒಂದು ಹರಿಯುವ ತೊರೆ ನಿಮಗೊಂದು ಪ್ರಕೃತಿ ಅದು ನಿಮ್ಮ ಬದುಕಿನ ಪಾಠವನ್ನು ಕಲಿಸುತ್ತೆ ಅನ್ನೋದಾದರೆ, ಅದನ್ನು ನೀವು ಆಸ್ವಾದಿಸ್ತಿದ್ದೀರಿ, ಆನಂದಿಸ್ತೀರಿ, ನಿಮ್ಮದಾಗಿಸ್ಕೊಳ್ಳದೆ ಹೋಯಿತು ಅಂತಂದರೆ ನಮ್ಮಷ್ಟು ಮೂರ್ಖರು ಇನ್ಯಾರು ಇರೋದಿಲ್ಲ. ಹಾಗಾಗಿ ಪ್ರಕೃತಿ ಕಲಿಸ್ಬೋದಂಥ ಅಷ್ಟೂ ಪಾಠಗಳು, ವಾಯುವಿನ ಕೆಲಸ, ವಾಯು ಮಾಡುತ್ತೆ, ಅಗ್ನಿಯ ಕೆಲಸ, ಪಂಚತತ್ವಗಳು, ಪಂಚಭೂತಗಳು, ಇವೆಲ್ಲ ಏನು ಹೇಳ್ತಿದ್ದೀವಿ ನಾವು, ಅವೆಲ್ಲವೂ ಅವು ಕೆಲಸಗಳನ್ನ ಮಾಡ್ತಲೇ ಇದ್ದಾವೆ, ನಿರಂತರವಾಗಿ ಮಾಡ್ತಾ ಇದ್ದಾವೆ. ಅದು ಬಹಳ ಮುಖ್ಯ, ಇದು ಗಮನೀಯವೂ ಹೌದು. ಒಬ್ಬೊಬ್ಬನ ಕೆಲಸದಲ್ಲಿ ಯಾರು ಎಡತಾಕುವಂಥದ್ದು, ಹಸ್ತಕ್ಷೇಪ ಮಾಡೋದೇ ಇಲ್ಲ. ಎಷ್ಟು ಚಂದ ಇದೆ ನೋಡಿ, ಅದರ ಕೆಲಸವನ್ನು ಎಷ್ಟು ಚಂದ ಮಾಡ್ತಾ ಹೋಗುತ್ತೆ. ಇದು ನಮಗೆ ಪಾಠವಾಗದೇ, ನಾನು ಮನುಷ್ಯ ಮಾತ್ರ ಎಲ್ಲದರಲ್ಲೂ ಮೂಗು ತೂರಿಸ್ತಾನೆ. ಹಸ್ತಕ್ಷೇಪಿ, ಎಲ್ಲದರಲ್ಲೂ ಹಸ್ತಕ್ಷೇಪ, ಮೂಗು ತೂರಿಸುವಿಕೆ.